ಸ್ವಾಗತ ಸ್ನೇಹಿತರೆ. ನಾವು ಇಂದಿನ ವಿಡಿಯೋದಲ್ಲಿ EL ಎನ್ಕ್ಯಾಶ್ಮೆಂಟ್ ಬಿಲ್ ಮಾಡುವ ವಿಧಾನವನ್ನು ತಿಳಿಯೋಣ. ನೋಡಿ, ಗಳಿಕೆ ರಜೆ ನಗದೀಕರಣ ಬಿಲ್ಲು ಮಾಡಲು ನೀವು ನಿಮ್ಮ ಲಾಗಿನ್ ಅನ್ನು ಯೂಸರ್ ಐಡಿ ಪಾಸ್ವರ್ಡ್ನೊಂದಿಗೆ ಲಾಗಿನ್ ಆಗಿ ನಂತರ ನೀವು ಬಿಲ್ಲನ್ನು ತೆಗೆಯುವ ವಿಧಾನವನ್ನು ತಿಳಿಯಿರಿ. ನೋಡಿ, ನಾನು ಇಲ್ಲಿ ಲಾಗಿನ್ ಬಟನನ್ನು ಕೊಡ್ತಾ ಇದ್ದೇನೆ. ತದನಂತರ ನೀವು ಮುಖ್ಯ ಪರದೆ ಮೇಲಿರುತ್ತೀರಿ. ನೋಡಿ, ನೀವು ಸರ್ವಿಸ್ ರಿಜಿಸ್ಟರ್ ಲೀವ್ ಮತ್ತು ಆ ಲೀವ್ ಎನ್ನುವ ಆಪ್ಷನ್ನಲ್ಲಿ ಲೀವ್ ಎನ್ಕ್ಯಾಶ್ಮೆಂಟ್ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿ. ಎಂಪ್ಲಾಯೀಸ್ನ KJID ನಂಬರನ್ನು ಹಾಕಬೇಕಾಗುತ್ತದೆ. KJID ನಂಬರನ್ನು ಹಾಕಿ ಗೆಟ್ ಎಂದು ಕೊಟ್ಟಾಗ ಅಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಬರುತ್ತದೆ. ಅದನ್ನು ಚೆಕ್ ಮಾಡಿಕೊಳ್ಳಿ. ಆ ಮಾಹಿತಿಯನ್ನು ಚೆಕ್ ಮಾಡಿಕೊಂಡ ನಂತರ ಸ್ಯಾಂಕ್ಷನ್ ಆರ್ಡರ್ ನಂಬರನ್ನು ಹಾಕಿ. ನೋಡಿ, ಫ್ರಮ್ ಅನ್ ಟು ಆ ಬ್ಲಾಕ್ ಅವಧಿಯ ಕ್ಯಾಲೆಂಡರ್ ಅವಧಿ ಇರುತ್ತದೆ. ಇದನ್ನು ನೋಡಿ, 1/1/2024 ಎಂಡ್ ಡೇಟ್ 31/12/2024 ಇದೆ. ತದನಂತರ ನೀವು ನೋಡಬಹುದು ಅರ್ನ್ಡ್ ಲೀವ್ ಬ್ಯಾಲೆನ್ಸ್ ಎಷ್ಟಿದೆ ಎಂದು. ಇದು ಗಮನಿಸಲೇಬೇಕಾಗಿರುತ್ತದೆ. ಕೆಲವೊಬ್ಬರಿಗೆ 0 ಎಂದು ಬರುತ್ತದೆ. ಆ ಸಮಯದಲ್ಲಿ ನೀವು ಏನೂ ಮಾಡಲಿಕ್ಕೆ ಆಗುವುದಿಲ್ಲ. ಇದಾದ ನಂತರ ನಿಮಗೆ ಸ್ಯಾಂಕ್ಷನ್ ನಂಬರ್ ಇರುತ್ತದೆ. ನಿಮ್ಮ ಸ್ಯಾಂಕ್ಷನ್ ನಂಬರನ್ನು ಹಾಕಿ, ಸ್ಯಾಂಕ್ಷನ್ ಡೇಟ್ ಇರುತ್ತದೆ. ಸ್ಯಾಂಕ್ಷನ್ ಡೇಟನ್ನು ಹಾಕಿ, ಸೋರ್ಸ್ ಡೇಟ್ ಅಂದರೆ ನೀವು EL ಎನ್ಕ್ಯಾಶ್ಮೆಂಟ್ ಮಾಡಿಕೊಳ್ಳುವಂತಹ ಮೊದಲನೆಯ ದಿನಾಂಕ, ಅಂದರೆ ಯಾವ 15 ದಿನಗಳಲ್ಲಿ ನೀವು ಎನ್ಕ್ಯಾಶ್ಮೆಂಟ್ ಮಾಡಿಕೊಳ್ಳುತ್ತಿದ್ದೀರೋ ಅದರ ಮೊದಲ ಡೇಟನ್ನು ಎಂಟ್ರಿ ಮಾಡಿ. ಇಲ್ಲಿ ನಂಬರ್ ಆಫ್ ಡೇಸ್ ಎಂದರೆ 15 ಬರುತ್ತದೆ. ತದನಂತರ ನೀವು ಇದನ್ನು ಸೇವ್ ಮಾಡಿ. ನೋಡಿ, ಇಲ್ಲಿ ಕೇಳ್ತದೆ ಲೀವ್ ಎನ್ಕ್ಯಾಶ್ಮೆಂಟ್ ಡೀಟೇಲ್ಸ್ ಹ್ಯಾಸ್ ಬೀನ್ ಸೇವ್ಡ್. ಇಲ್ಲಿ ಸೇವ್ ಮಾಡಿದ ನಂತರ ಇಷ್ಟಲಿಕ್ಕೆ ನಿಮ್ಮ ಕೆಲಸ ಮುಗ್ದಿಲ್ಲ ಸ್ನೇಹಿತರೆ. ನೀವು ಇಲ್ಲಿ ನೋಡಿ, ಹೆಸರು ಮತ್ತು ಯಾವ ಟೈಪ್ ಇದೆ ಅಂತ ಆನ್ ಲೀವ್ ಇದೆ, ಸ್ಯಾಂಕ್ಷನ್ ನಂಬರ್, ಸೋರ್ಸ್ ಡೇಟ್, ಸ್ಯಾಂಕ್ಷನ್ ಡೇಟ್, ಬ್ಲ್ಯಾಕ್ ಪೀರಿಯಡ್, ಬ್ಲ್ಯಾಕ್ ಅವಧಿ ಯಾವುದು ಅಂತ ನೋಡ್ಕೊಳ್ಳಿ. ನಂತರ ಎಷ್ಟು ಆದ್ಯರ್ಪಣೆ ಮಾಡುವಂತಹ ಮೊದಲನೇ ದಿನಾಂಕ ಯಾವುದಿದೆ, 2/10/2024, 2/10/2024 ಎಂತಿದೆ. ಅಪ್ರೂವ್ ಮಾಡಬೇಕಾಗುತ್ತದೆ. ಇಲ್ಲಿ ನೋಡಿ, ಅಪ್ರೂವ್ ಎಂದು ಕೊಟ್ಟಾಗ ನಿಮ್ಮ ಬಿಲ್ಗೆ ಅಪ್ರೂವ್ ಆಗಲಿಕ್ಕೆ ಒಂದು ಡೈಲಾಗ್ ಬಾಕ್ಸ್ ಬರುತ್ತದೆ. ರೆಕಾರ್ಡ್ ಹ್ಯಾಸ್ ಬೀನ್ ಅಪ್ರೂವ್ಡ್, ಓಕೆ ಎಂದು ಕೊಟ್ಟ ನಂತರ ನೀವು ಹೋಮ್ ಬಟನನ್ನು ಕ್ಲಿಕ್ ಮಾಡಿ. ತದನಂತರ ನೀವು ಹೋಮ್ ಬಟನನ್ನು ಕ್ಲಿಕ್ ಮಾಡಿ. ಹೋಮ್ ಬಟನನ್ನು ಕ್ಲಿಕ್ ಮಾಡಿದಾಗ ನೀವು ಅರಿಯರ್ಸ್ ಕಾಲಮ್ನಲ್ಲಿ ಹೋಗಬೇಕಾಗುತ್ತದೆ. ಅರಿಯರ್ಸ್ ಕಾಲಮ್ನಲ್ಲಿ ಜನರೇಟ್ ಅರಿಯರ್ಸ್ ಎಂದು ಕ್ಲಿಕ್ ಮಾಡಿ KJID ನಂಬರನ್ನು ಹಾಕಬೇಕಾಗುತ್ತೆ. KJID ನಂಬರನ್ನು ಹಾಕಿ ಗೆಟ್ ಎಂದು ಕೊಟ್ಟಾಗ ನಿಮಗೆ ಇಲ್ಲಿ ಎಂಪ್ಲಾಯೀಸ್ನ ಡೀಟೇಲ್ಸ್ ಬರುತ್ತದೆ. ತದನಂತರ ಇಲ್ಲಿ ಎನ್ಕ್ಯಾಶ್ಮೆಂಟ್ ಎನ್ನುವ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಜನರೇಟ್ ಕೊಡಬೇಕಾಗಿರುತ್ತದೆ. ಜನರೇಟ್ ಕೊಟ್ಟ ನಂತರ ನಿಮ್ಮ ಬಿಲ್ ಜನರೇಟ್ ಆಗಲಿಕ್ಕೆ ತಯಾರಾಗಿರುತ್ತದೆ. ಹಾಗಾಗಿ ನೋಡಿ, ನೀವು ಖಚಿತಪಡಿಸಿಕೊಂಡು 2024 ಅರಿಯರ್ಸ್ ಬಿಲ್ ಅಂದರೆ ನೀವು ಯಾವ ವರ್ಷದ ಅರಿಯರ್ಸ್ ಮಾಡುತ್ತಿದ್ದೀರೋ ಆ ವರ್ಷದ ಅರಿಯರ್ಸ್ ಬಿಲ್ಲನ್ನು ಜನರೇಟ್ ಮಾಡಬೇಕಾಗುತ್ತದೆ. ಕೆಳಗಡೆ ಜನರೇಟ್ ಅರಿಯರ್ಸ್ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿದ್ದೇನೆ. ಈಗ ಬಿಲ್ ಜನರೇಟ್ ಆಗ್ತಾ ಇದೆ. ಜನರೇಟ್ ಆದ ತಕ್ಷಣ ನಿಮಗೆ ನೋಡಿ, ಇಲ್ಲಿ ಎನ್ಕ್ಯಾಶ್ಮೆಂಟ್ ಅರಿಯರ್ಸ್ ಜನರೇಟ್ ಸಕ್ಸಸ್ಫುಲಿ ಎನ್ನುವ ಆಪ್ಷನ್ ಬಂದಿದೆ. ನೀವು ಇದನ್ನು ಪರಿಶೀಲನೆ ಮಾಡಲಿಕ್ಕೋಸ್ಕರ ಹೋಮ್ ಬಟನಿಗೆ ಬನ್ನಿ. ಬಂದ ನಂತರ ಇಲ್ಲಿ ಅರಿಯರ್ಸ್ ಕಾಲಮ್ನಲ್ಲಿ ಅರಿಯರ್ಸ್ ರಿಪೋರ್ಟ್ ಬಿಫೋರ್ ಅಪ್ರೂವಲಲ್ಲಿ ಲೀವ್ ಎನ್ಕ್ಯಾಶ್ಮೆಂಟ್ ಬಿಫೋರ್ ಅಪ್ರೂವಲ್ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿ. ಇಲ್ಲಿ ನೀವು ಯಾವ ತಿಂಗಳ ಅರಿಯರ್ಸ್ ಮಾಡ್ತಿದ್ದೀರೋ ಆ ತಿಂಗಳ ಅರಿಯರ್ಸ್ ಮತ್ತು ಎಸ್ಟಾಬ್ಲಿಷ್ಮೆಂಟ್ ನಂಬರ್ ಫ್ರಮ್ ಅನ್ ಟು ಕೊಡಿ. ನಾನು ರ್ಯಾಂಡಮ್ಲಿ ಸೆಲೆಕ್ಟ್ ಮಾಡಿ ಕೊಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಬಂದಿದೆ. ಎಂಪ್ಲಾಯೀಸ್ನ ಸಂಪೂರ್ಣ ಡೀಟೇಲ್ ಇಲ್ಲಿ ಬಂದಿದೆ. ನಾನು ಇದನ್ನು ಚೆಕ್ ಮಾಡ್ತೀನಿ. ಸರಿ ಇದೆ ಅಂದಾಗ ನಾನು ಈ ಬಿಲ್ಲನ್ನು ಮುಂದೆ ತೊಗೊಂಡೋಗ್ತೇನೆ. ನನ್ನ ಬಿಲ್ಲಿನಲ್ಲಿ ಎಲ್ಲ ಮಾಹಿತಿ ಸರಿ ಇದೆ. ಆದ್ದರಿಂದ ನಾನು ಈ ಬಿಲ್ಲನ್ನು ಟ್ರೆಜರಿಗೆ ಸೆಂಡ್ ಮಾಡುತ್ತಿದ್ದೇನೆ. ಅರಿಯರ್ಸ್ ಕಾಲಮ್ನಲ್ಲಿ ಬರ್ತೀರಾ, ಸೆಂಡ್ ಬಾರ್ ಅಪ್ರೂವ್ ಅರಿಯರ್ಸ್ ಬಿಲ್ ಟು K2 ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿ. ಅರಿಯರ್ಸ್ ಕಾಲಮ್ನಲ್ಲಿ ಸೆಂಡ್ ಬಾರ್ ಅಪ್ರೂವ್ ಅರಿಯರ್ಸ್ ಬಿಲ್ ಟು K2 ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿ. ಸೆಲೆಕ್ಟ್ ಮಾಡಿ ನೀವು ಯಾವ ವರ್ಷದ ಬಿಲ್ಲನ್ನು ಕೊಡ್ತಾ ಇದ್ದೀರಾ, ಎನ್ಕ್ಯಾಶ್ಮೆಂಟ್ ಬಿಲ್ಲನ್ನು ಸೆಲೆಕ್ಟ್ ಮಾಡಿ. ನೀವು ಖಜಾನಾ ಕೋಡನ್ನು ಹಾಕಿ ಗೆಟ್ ಎಂದು ಕೊಟ್ಟಾಗ ಆ ನೌಕರರ ಡೀಟೇಲ್ಸ್ ನಿಮಗೆ ಕಾಣುತ್ತದೆ. ನೀವು ಅದನ್ನು ನೋಡಿ, ಇಲ್ಲಿ ಸೆಂಡ್ ಟು K2 ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿ. ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಬರ್ತದೆ. ಆರ್ ಯು ಶೂರ್ ವಾಂಟ್ ಟು ಅಪ್ರೂವ್ ಅಂತ ಕೇಳಿದಾಗ ಓಕೆ ಕೊಡಿ. ಇಲ್ಲಿ ನಿಮ್ಮ ಬಿಲ್ ಅಪ್ರೂವ್ ಆಗುತ್ತದೆ. ಅಪ್ರೂವ್ ಆದ ನಂತರ ಸಕ್ಸಸ್ಫುಲಿ ಇಲ್ಲಿ ಅಪ್ರೂವ್ ಆಗಿರುತ್ತದೆ. ನೀವು ಈ ಬಿಲ್ಲನ್ನು ಮುಂದೆ K2 ಅಲ್ಲಿ ನೀವು ಬಿಲ್ಲನ್ನು ಮಾಡಬಹುದು. ನನ್ನ ಇದರಲ್ಲಿ
ನೋಡಿ ಪೇ ಬಿಲ್ ನಂಬರ್ ಜನ್ರೇಟ್ ಆಗಿದೆ. ಈ ಪೇ ಬಿಲ್ ನಂಬರನ್ನು ಬರೆದಿಟ್ಕೊಳ್ಳಿ ಬೇಕಾದರೆ ಇದರ ಅವಶ್ಯಕತೆ ಏನೂ ಇರಲ್ಲ. ನೋಡಿ ಇಲ್ಲಿ ಓಕೆ ಕೊಡ್ತಾ ಇದ್ದೇನೆ. ಜನರೇಟೆಡ್ ಆ್ಯಂಡ್ ಸೈನ್ ಟು ಖಜಾನೆ 2 ಎಂದಿದೆ. ಓಕೆಯನ್ನು ಕೊಡ್ತಾ ಇದ್ದೇನೆ.